ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ಕಟ್ಟಡ ಕಾರ್ಮಿಕರು ಮತ್ತು ಗ್ರಾಮ ಪಂಚಾಯಿತಿ ನೌಕರರು ಇವತ್ತೇನಂತಂದರೆ ಧರಣಿಗೆ ಮುಂದಾಗಿರ್ತಕ್ಕಂಥದ್ದು. ಕಲಬುರಗಿಯ ಏನು ಇವತ್ತಿಲ್ಲಿ ನೋಡ್ಬೋದು, ಕಲಬುರಗಿಯ ಒಂದು ಲೋಕಸಭಾ ಸದಸ್ಯರ ಒಂದು ಕಚೇರಿ ಮುಂಭಾಗದಲ್ಲಿ ಇವತ್ತು ಧರಣಿಗೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಒಂದು ಲೋಕಸಭಾ ಸದಸ್ಯರ ಕಚೇರಿ ಮುಂದೆ ಒಂದು ಧರಣಿಗೆ ಮುಂದಾಗಿರ್ತಕ್ಕಂಥದ್ದು. ಗ್ರಾಮ ಪಂಚಾಯಿತಿ ನೌಕರರು ಸೇರಿದಂತೆ ಈ ಒಂದು ಕಟ್ಟಡ ಕಾರ್ಮಿಕರು ಸಹ ಈ ಒಂದು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನಂತಂದರೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸೌಲಭ್ಯವನ್ನು ನೀಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆಗ್ರಹಿಸಲಾಗ್ತಕ್ಕಂಥದ್ದು. ಏನು ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ಪಿಂಚಣಿಯನ್ನು ನೀಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಇವರು ಆಗ್ರಹ ಆಗಿರ್ತಕ್ಕಂಥದ್ದು. ಏನು ಖಾಸಗೀಕರಣ, ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರಗಳನ್ನು ಕೂಡ ಕೈ ಬಿಡಬೇಕು ಅನ್ನೋಂಥದ್ದು ಇವರ ಪ್ರಮುಖ ಆರೋಪ ಆಗಿರ್ತಕ್ಕಂಥದ್ದು. ಏನು ರೈಲ್ವೆ ಇಲಾಖೆಯನ್ನು ಕೂಡ ಒಂದು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ, ಅವೆಲ್ಲವನ್ನು ಕೈ ಬಿಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೋರಾಟ ನಡೆದಿರ್ತಕ್ಕಂಥದ್ದು. ಕನಿಷ್ಠ ವೇತನ ನೀಡಬೇಕು, ಕನಿಷ್ಠ ಪಿಂಚಣಿಯನ್ನು ಕೂಡ ನೀಡಬೇಕು, ಕಾಯಮಾತಿಯನ್ನು ಕೊಡಬೇಕು. ಅಷ್ಟಲ್ಲದೆ ಒಂದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ನೀಡೋದ್ರ ಮೂಲಕ ಈ ಒಂದು ನಿಧಿಯನ್ನು ಬಳಕೆ ಮಾಡಬೇಕು. ಅಂದರೆ ಕಾರ್ಮಿಕ ಮಂಡಳಿಯ ನಿಧಿ ಏನಿದೆ ಅದು ಕೇವಲ ಕಾರ್ಮಿಕ ಮಂಡಳಿಗೆ ಮಾತ್ರ, ಕಾರ್ಮಿಕರಿಗೆ ಮಾತ್ರ ಬಳಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಒತ್ತಾಯ ಹೇಳ್ತಾ ಇರ್ತಕ್ಕಂಥದ್ದು. ಲೋಕಸಭಾ ಸದಸ್ಯರ ಕಚೇರಿ ಮುಂದೆ ಇವತ್ತು ಧರಣಿಯನ್ನು ಮಾಡೋದ್ರ ಮೂಲಕ ಸರ್ಕಾರದ ಮುಂದೆ ಆಗ್ರಹ ಮಾಡ್ತಕ್ಕಂಥದ್ದು. ಇಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಕಟ್ಟಡ ಕಾರ್ಮಿಕರ ಸಂಘದ ಮತ್ತು ಪಂಚಾಯಿತಿ ನೌಕರರ ಸಂಘದವರು ಕೂಡ ಇರ್ತಕ್ಕಂಥದ್ದು. ಅವ್ರು ಏನು ಹೇಳ್ತಾರೆ ಅನ್ನೋಂಥ ವಿಚಾರವನ್ನು ಕೂಡ ನಾನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಲೋಕಸಭಾ ಸದಸ್ಯರ ಕಚೇರಿ ಮುಂದೆ ಧರಣಿಗೆ ಮುಂದಾಗಿದ್ದೀರಿ, ಏನೆಲ್ಲ ಬೇಡಿಕೆ ಇದಾವೆ ನಿಮ್ಮದು? ನಮ್ಮ ಬೇಡಿಕೆ ಮುಖ್ಯವಾಗಿ ಇವತ್ತಿಂದು ಬೇಡಿಕೆ ಇರೋದು ನಮ್ಮ ಕಟ್ಟಡ ಕಾರ್ಮಿಕರ ಬಂದ್ ಮಾಡಿರಿ. ಕಟ್ಟಡ ಕಾರ್ಮಿಕರಿಗೆ ಮೇಯ್ನಾಗಿ ಕೇಂದ್ರ ಸರ್ಕಾರ 1996ರ ಚೆಸ್ ಕಾಯ್ದೆಯನ್ನು ಅವರು ಬದಲಾವಣೆ ಮಾಡಿದ್ದಾರೆ. ಅದ್ರ ಪ್ರಕಾರ ಮೊದಲಿದ್ದ ಪ್ರಕಾರ 10 ಲಕ್ಷದ ಮನೆ ಕಟ್ಟೋರಿಗೆ ₹1 ಚೆಸ್ ಇತ್ತು. ಈಗ 50 ಲಕ್ಷ ಮನೆ ಕಟ್ಟೋರಿಗೆ 50% ಮಾಡಿದ್ದಾರೆ. ಇದು ಹೀಗಾಗಿ ಇವ್ರದ್ದೇನು ಕಲ್ಯಾಣ ಮಂಡಳಿಗೆ ಏನು ಚೆಸ್ ಹಣ ಬರ್ತದೆ ಅದು ಕಡಿಮೆ ಆಗಿದ್ದರಿಂದ ಇವರಿಗೆ ಸೌಲಭ್ಯಗಳು ಸಿಗೋದಿಲ್ಲ. ಈ ಕಾಯ್ದೆ ನೀವು ಹಿಂತೆಗೆದುಕೊಳ್ರಿ ಅಂತೇಳಿ ಮುಖ್ಯವಾಗಿ ಒಂದು ಅವರಿಗೆ ಪೆನ್ಷನ್ ಸರಿಯಾಗಿ ಕೊಡ್ತಾಯಿಲ್ಲ ಕಟ್ಟಡ ಕಾರ್ಮಿಕರಿಗೆ, ಮತ್ತು ಬೆಲೆ ಏರಿಕೆ ಭಾಳ ಆಗಿಬಿಟ್ಟು ಅದು ಕಡಿಮೆ ಮಾಡಬೇಕು. ಇದು ಎರಡನೇದು. ಇಲ್ಲಿ ಗ್ರಾಮ ಪಂಚಾಯತಿ ನೌಕರರು ಕೂಡ ಇದ್ದಾರೆ, ಅವರಿಗೆ ಕನಿಷ್ಠ ಕೂಲಿ 31,000 ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತು ₹6,000 ಪಿಂಚಣಿ ಕೊಡಬೇಕು. ಮತ್ತು ಅಲ್ಲಿ ಪಂಚಾಯತ್ಗಳಲ್ಲಿ ಏನು ಇವತ್ತು ಗುತ್ತಿಗೆ ಆಧಾರ ನೌಕರ ಏನು ಸಿಸ್ಟಮ್ ಇದೆ ಅದು ತೆಗೆದು ಹಾಕಬೇಕು. ಡೈರೆಕ್ಟಾಗಿ ಅವ್ರಿಗೆ ಪರ್ಮನೆಂಟಾಗಿ ನೌಕರಿ ಕೊಡಬೇಕು ಅನ್ನೋದು ಮುಖ್ಯವಾದ ಬೇಡಿಕೆಗಳಿದ್ದಾವೆ. ಇದನ್ನು ಸರ್ಕಾರ ರಾಜ್ಯ ಸರ್ಕಾರದ್ದು ಕೆಲವು ಬೇಡಿಕೆ ಇದ್ದಾವೆ, ಕೇಂದ್ರ ಸರ್ಕಾರದ್ದು ಬೇಡಿಕೆ ಇದ್ದಾವೆ. ಹೀಗಾಗಿ ನಾವು MP ಅವರು ಎದುರಿಗೆ ಬಂದಿದ್ದಂತಂದರೆ ಮೂಲಭೂತವಾಗಿ ಕೇಂದ್ರ ಸರ್ಕಾರ 2014ರಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಕಾರ್ಮಿಕರಿಗೆ ತುಂಬ ಅನ್ಯಾಯ ಮಾಡಿದರೆ ಕಾರ್ಮಿಕರ ಕಾನೂನುಗಳನ್ನೇ ಯಾವ ರೀತಿ ಅನ್ಯಾಯ ಆಗ್ತದೆ? ಅನ್ಯಾಯ ಅಂತ ಅದೇ ಹೇಳ್ತಾ ಇದ್ದೀನಿ. ಕಾರ್ಮಿಕರ 36 ಕಾನೂನುಗಳಿದ್ದದನ್ನು ಅದನ್ನು ಕಡಿಮೆ ಮಾಡಿ 4 ಕೋಡ್ಗಳಂತೇಳಿ ಮಾಡಿದ್ದಾರೆ. ಅದರ ಮುಖಾಂತರ ಇವತ್ತು ಆ ಕಾನೂನುಗಳಲ್ಲಿ ಏನು ರಕ್ಷಣೆ ಸಿಗ್ತಿತ್ತು ಕಾರ್ಮಿಕರಿಗೆ, ಅದು ರಕ್ಷಣೆ ಇವತ್ತು ಇರಲಾರ್ದಂಗೆ ಮಾಡಿದ್ದಾರೆ ಅವರು. ಈಗ ಯಾರಿಗಾದರೂ ಒಂದು ಕಾರ್ಖಾನೆ ಮುಚ್ಚಬೇಕಾದ್ರೆ ಮೊದಲು 100 ಕಾರ್ಮಿಕರಿದ್ದಂಥ ಒಂದು ಕಾರ್ಖಾನೆ ಮುಚ್ಚಬೇಕಾದ್ರೆ ಸರ್ಕಾರದ ಅನುಮತಿ ಬೇಕಾಗ್ತಿತ್ತು. ಈಗೇನು ಮಾಡಿದ್ದಾರೆ, 100 ತೆಗೆದು 400 ಕಾರ್ಮಿಕರಿದ್ದಂಥ ಕಾರ್ಖಾನೆ ಮಾತ್ರ ಪರ್ಮಿಷನ್ ತೊಗೋಬೇಕು. ಅದಕ್ಕಿಂತ ತೆಳಗಿದ್ದೀವಲ್ಲ ಮುಚ್ಚಬಹುದು. ತಾವೇ ಕಷ್ಟದಲ್ಲಿದ್ದಾರೆ ಕಾರ್ಮಿಕರಂಗಾರೆ. ಕಷ್ಟದಲ್ಲಿದ್ದಾರೆ ಕಾರ್ಮಿಕರಿದ್ದಾರೆ. ಅವರಿಗೆ ಎಲ್ಲ ಕಾನೂನುಗಳ ರಕ್ಷಣೆನೇ ತೆಗೆದುಬಿಟ್ಟಾದ್ರೆ ಮೋದಿಯವರು. ಅದು ಯಾಕಂತಂದರೆ ಈ ಸರ್ಕಾರ ಕಾರ್ಪೊರೇಟ್ ಪರವಾದಂಥ ಒಂದು ಸರ್ಕಾರ ಇದೆ. ಕಾರ್ಪೊರೇಟ್ ಸಂಸ್ಥೆಗಳಿಗೆ ಹೆಲ್ಪ್ ಮಾಡಲಿಕ್ಕೆ ಅವರು ಇದೆಲ್ಲ ಕಾರ್ಮಿಕ ವಿರೋಧಿ ಕಾನೂನುಗಳು ತಂದಿದ್ದಾರೆ. ಮುಖ್ಯವಾಗಿ ಈ ಕಾರ್ಮಿಕ ವಿರೋಧಿ ಕಾನೂನು ಏನು ನೀತಿ ವಿರುದ್ಧ ಮೋದಿ ಸರ್ಕಾರದ್ದು ಇವತ್ತು ನಾವು ಇಡೀ ದೇಶದಲ್ಲಿ ಪ್ರತಿ MP ಮನೆ ಎದುರಿಗೆ, ಲೋಕಸಭಾ ಮೆಂಬರ್ ಮನೆ ಎದುರಿಗೆ, ಕರ್ನಾಟಕದಲ್ಲಿ 28 ಲೋಕಸಭಾ ಮೆಂಬರ್ ಮನೆ ಎದುರಿಗೆ ನಾವು ನಿನ್ನೆ ಅಂಗನವಾಡಿ ಬಿಸಿ ಊಟದವ್ರು ಮಾಡಿದ್ರು, ಮತ್ತು ಇವತ್ತು ಗ್ರಾಮ ಪಂಚಾಯತಿಯವರು ಮತ್ತು ಕಟ್ಟಡ ಕಾರ್ಮಿಕರು ಮಾಡ್ತಾಯಿದ್ದೀವಿ. ಪ್ರಮುಖವಾಗಿ ಕೇಂದ್ರ ಸರ್ಕಾರ ವಿರೋಧಿ ನೀತಿ ಬಿಡಬೇಕು ಅಂತೀರಿ? ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಬಿಡಬೇಕು. ಬಿಡದೇ ಇದ್ದರೆ ಈ ದೇಶದ ಕಾರ್ಮಿಕರು ನಿರ್ಣಯ ಮಾಡ್ತಾರೆ, ಇದು ಈ ಸರ್ಕಾರನ ಕಿತ್ತೊಗಿಬೇಕಾಗ್ತದೆ ನಾವು ಅಂತೇಳಿ ವಾರ್ನಿಂಗ್ ಕೊಡಲಿಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದು ಅವ್ರು ಎಚ್ಚರಗೊಳ್ಬೇಕು. ಇನ್ನೂ 2-3 ತಿಂಗಳು ಅವ್ರದ್ದು ಟೈಮ್ ಇದೆ. ಅದರಲ್ಲಿ ಬರೋ ಬಜೆಟ್ ಇದರಲ್ಲಿ ಹೆಚ್ಚಿನ ಸೌಲಭ್ಯಗಳು ಕಾರ್ಮಿಕರಿಗೆ ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಏನಂತಂದರೆ ಕಾರ್ಮಿಕ ವಿರೋಧಿ ನೀತಿಯನ್ನು ಕೇಂದ್ರ ಸರ್ಕಾರ ಏನು ಅನುಸರಿಸ್ತಾ ಇದೆ, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಯನ್ನು ಬಿಡಬೇಕು. ಅಲ್ಲದೆ ಈ ಒಂದು ಕಾರ್ಪೊರೇಟ್ ಕಂಪ್ನಿಗಳಿಗೆ ಏನು ಬೆಂಬಲ ಕೊಡ್ತಾ ಇದೆ, ಆ ಒಂದು ಬೆಂಬಲವನ್ನು ಏನು ಕೊಡೋದಕ್ಕೋಸ್ಕರ ಕಾರ್ಮಿಕರಿಗೆ ಏನು ಬೀದಿಗೆ ತಳ್ಳುವಂಥ ಕೆಲಸ ಮಾಡ್ತಿದೆ, ಆ ಒಂದು ಕೆಲಸವನ್ನು ಬಿಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಆಗ್ರಹ ಆಗ್ತಕ್ಕಂಥದ್ದು. ಮುಂದಿನ ದಿನಗಳು ಕೂಡ ಉಗ್ರ ಹೋರಾಟವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಮಿಕರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.